ನಮಸ್ತೆ, ಎಲ್ರಿಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಬನಾರಸ್ದ ವಿಡಿಯೋ. ಬನಾರಸ್ಗೆ ಹೋಗಿದ್ವಲ್ಲ, ಫಸ್ಟು ನಾವು ಕಲಾಭೈರವ ಮಂದಿರಕ್ಕೆ ಹೋಗಬೇಕು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲಿ ಮತ್ತೆ ಒಂದು ಸ್ವಲ್ಪ ದೂರದಲ್ಲೇ ಮೃತ್ಯುಂಜಯನ ದೇವಸ್ಥಾನ ಇದೆ, ನೋಡ್ಬೋದು. ಈ ಥರ ಕಲಾಭೈರವನ ದೇವಸ್ಥಾನದಲ್ಲಿ ಸುತ್ತಲೂ ಈ ಥರ ಕೂತಿರ್ತಾರೆ ಅವರು. ಅದು ಇದರಲ್ಲಿ ಏನು ನವಿಲುಗರಿಯಲ್ಲಿ ಬಡಿದ್ಬಿಟ್ಟು ಅದೇನೇನೋ ಹೇಳ್ತಾರೆ, ಮಂತ್ರ ಹೇಳ್ಬಿಟ್ಟು 100 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಾದಮೇಲೆ ನಾವು ಇದು ಮೃತ್ಯುಂಜಯ ದೇವಸ್ಥಾನಕ್ಕೆ, ಅಲ್ಲಿ ಧನ್ವಂತರಿ ಬಾವಿ ಇದೆ, ಅಲ್ಲಿ ನೀರು ಕೊಡ್ತಾರೆ. ಅದು ಎರಡೇ ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಸ್ವಲ್ಪ ಏಜ್ ಆಗಿತ್ತಲ್ಲ, ಒಂದು ದೊಡ್ಡಪ್ಪ ಸುಸ್ತಾಗಿದ್ದರು ಟ್ರೈನಲ್ಲಿ ಬೇರೆ ಹೋಗಿ. ಹಂಗಾಗಿ ಬಂದ್ವಿ. ಮತ್ತು ಜಂಗಮವಾಡಿ ಮಠದಲ್ಲಿ ಊಟ ಕೊಟ್ಟರು. ಊಟ ಎಲ್ಲ ಮುಗಿಸ್ಕೊಂಡು ಇದು ಜಂಗಮವಾಡಿ ಮಠದ್ದು ವಿಡಿಯೋ. ನೆಕ್ಸ್ಟ್ ದಿನ ನಾವಿವಾಗ ಗಂಗಾ ಸ್ನಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಇದು ಚಿಕ್ಕ ಚಿಕ್ಕ ಗಲ್ಲಿಗಳು. ಎಲ್ಲೇ ಅಂದ್ರೂ ಕಾಶಿಲಿ ತುಂಬ ನಡಿಬೇಕು ದೇವಸ್ಥಾನಗಳಿಗೆ. ಈಗ ಹೊಳೆ ಹತ್ರ ಎಲ್ಲ ಹೋಗಬೇಕು ಅಂದ್ರೂ ಗಲ್ಲಿಗಳಲ್ಲೇ ಹೋಗಲೇಬೇಕು, ಯಾಕೆಂದರೆ ಅಲ್ಲಿ ತನಕ ಗಾಡಿಗಳೆಲ್ಲ ಹೋಗೋದಿಲ್ಲ. ಸೈಕಲ್ ಸವಾರಿಯವರು ಅಲ್ಲಿ ತನಕ ಕರ್ಕೊಂಡೋಗಿ ಬಿಡೋದಿಲ್ಲ. ಅದಾದಮೇಲೆ ನದಿ ಹತ್ರ ಬಂದ್ವಿ. ನದಿ ಹತ್ರ ಕೇದಾರ್ ಘಾಟ್ ಹತ್ರ ಬಂದಿದ್ದು ನಾವು. ಅಲ್ಲಿ ಈ ಪಿತೃಗಳಿಗೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ನಾವು ಪೂಜೆ ಮಾಡಿಸ್ಬೇಕು ಅಂತಲೇ ಕೇಳಿದ್ವಿ. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡ್ಬೋದು ಚಿಕ್ಕ ಚಿಕ್ಕ ಗಲ್ಲಿಗಳು. ಇಲ್ಲಿ ವಯಸ್ಸಾದ ಮೇಲೆ ಹೋಗೋಕ್ಕಿಂತ ವಯಸ್ಸು ಸ್ವಲ್ಪ ಚೆನ್ನಾಗಿದ್ದಾಗೆ ಕೈಕಾಲೆಲ್ಲ ಹೋಗಿ ನೋಡಬೇಕು ಬನಾರಸ್ ಎಲ್ಲ. ತುಂಬ ಏಜ್ ಆದಮೇಲೆಲ್ಲ ಹೋದರೆ ನಡೆಯೋದಕ್ಕೆಲ್ಲ ತುಂಬ ಕಷ್ಟ. ಮತ್ತು 4 ಗಂಟೆ ಮೇಲೆ ನಾವು ಗಂಗಾ ಆರತಿ ನೋಡೋಣ ಅಂತೇಳಿ ಗಂಗಾ ಆರತಿ ಹತ್ರ ಬಂದು ಕೂತಿದ್ದೀವಿ. ಗಂಗಾ ಆರತಿ ಹತ್ರ ಕೂರಿಸ್ಬಿಟ್ಟು ದೊಡ್ಡಮ್ಮ ಬರೋಲ್ಲ, ನಡೆಯೋಕ್ಕಾಗಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದರೆ ನಾವು ಇಲ್ಲಿ ಮಣಿಕರ್ಣಿಕಾ ಘಾಟ್ ಹತ್ರ ಬಂದು ಕೂತಿದ್ದೀವಿ. ನಾನು ಮತ್ತು ನಮ್ಮ ದೊಡ್ಡಪ್ಪ ಬಂದು ಮಣಿಕರ್ಣಿಕಾ ಘಾಟಲ್ಲಿ ನೋಡಿಕೊಂಡು ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು. ಅಲ್ಲಿ ಸ್ವಲ್ಪ ಫ್ಯಾನ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೊತ್ತಿಗೆ ಗಂಗಾ ಆರತಿನೂ ಶುರುವಾಯಿತು. ಗಂಗಾ ಆರತಿ ಹತ್ರ ಬಂದ್ವಿ. ಗಂಗಾ ಆರತಿ ಬಂದು 5 ಗಂಟೆ 5:30 ಶುರು ಆಗುತ್ತೆ, 6:30 ತನಕ. ಪೂಜೆಗೆ ಹೆಸರು ಕೊಟ್ಟರೆ ಅವರು ಆರತಿ ಹತ್ರ ಅಲ್ಲಿ ಕೂರಿಸ್ತಾರೆ.